ಎಲ್ಲರಿಗೂ ನಮಸ್ಕಾರ. ಆಗಸ್ಟ್ 30ನೇ ತಾರೀಕು ನೈಟ್ ಸುಮಾರು 10-10:30 ಮಧ್ಯ ನಮಗೆ ಮಾಹಿತಿ ಬಂದ ಮೇರೆಗೆ ನಮ್ಮ ಇಡೀ ಬೀದರ್ ಪೊಲೀಸ್ ತಂಡ ಹೋಗಿ ಒಂದು ಮನೆಯಲ್ಲಿ ಪಾನ್ ಮಸಾಲ ಹಾಗೂ ಟೊಬ್ಯಾಕೊ ಪ್ರಾಡಕ್ಟ್ಸ್ ಮಿಕ್ಸ್ ಮಾಡಿ ಇಲ್ಲಿಗಲಿ ಗುಟ್ಕಾ ತಯಾರು ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಬಂದ ನಂತರ ನಮ್ಮ ಇಡೀ ತಂಡ ಹೋಗಿ ಅಲ್ಲಿ ದಾಳಿ ಮಾಡಿದಾಗ ಸುಮಾರು ಕಚ್ಚಾ ಮೆಟೀರಿಯಲ್ ನಮಗೆ ಕಂಡು ಬಂದಿದೆ. ಹಾಗೂ ಸುಮಾರು 8 ಜನರಲ್ಲಿ ಕೆಲಸ ಮಾಡ್ತಿದ್ದಾರೆ. ಒಂದು ಪ್ರೈವೇಟ್ ಮನೆಯನ್ನು ಬಾಡಿಗೆ ತಗೊಂಡು ಅಲ್ಲೇ ಲೋಡಿಂಗ್ ಅನ್ಲೋಡಿಂಗ್ ಒಂದು ಐಚರ್ ಗಾಡಿ ಲೋಡಿಂಗ್ ಮಾಡ್ತಾ ಇರೋದು ಕೂಡ ನಮ್ಗೆ ಕಂಡು ಬಂದಿದೆ. ಅಷ್ಟು ಜನರಿಗೆ ವಶಕ್ಕೆ ಪಡೆದು ನಾವು ಗುಟ್ಕಾ ತಯಾರಿ ಯಾರು ಮಾಡ್ತಿದ್ದಾರೆ ಅನ್ನೋ ಮಾಹಿತಿಯನ್ನು ಪಡೆದು ಸೈಮಲ್ಟೇನಿಯಸ್ಲಿ ಇದನ್ನು ಎಲ್ಲಿ ಪೌಡರ್ ಮಿಕ್ಸಿಂಗು, ಮ್ಯಾನುಫ್ಯಾಕ್ಚರಿಂಗು, ಪ್ರಾಸೆಸಿಂಗು ಎಲ್ಲಿ ಮಾಡ್ತಿದ್ದಾರೆ ಅಂತ ಮಾಹಿತಿ ಪಡೆದು ಕೋಲಾರ್ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗಿ ಅಲ್ಲಿ ಕೂಡ ದಾಳಿ ಮಾಡಿದ್ದಾರೆ. ಅಲ್ಲಿ ಕೆಲವು ಮೆಷಿನ್ಸ್ ಯೂಸ್ ಮಾಡಿ ಅಡಿಕೆಯನ್ನು ಪೌಡರ್ ಮಾಡಿ ಆ ಅಡಿಕೆಯನ್ನು ಪ್ಲಸ್ ಟೊಬ್ಯಾಕೊ ಪೌಡರ್ ಅನ್ನು ಪ್ಲಸ್ ಕೆಲವು ಕೆಮಿಕಲ್ಸ್ ಅನ್ನು ಯೂಸ್ ಮಾಡಿ ಇಲ್ಲಿಗಲ್ಲಿ ಲೈಸೆನ್ಸ್ ಇಲ್ಲದೆ ಪಾನ್ ಮಸಾಲ ಪ್ಲಸ್ ಇಲ್ಲಿಗಲ್ಲಿ ಗುಟ್ಕಾ ಅನ್ನ ತಯಾರಿ ಮಾಡ್ತಿದ್ದಾರೆ ಅಂತ ನಮ್ಮ ಶೋಧನೆಯಲ್ಲಿ ಕಂಡು ಬಂದಿದೆ. ಏರ್ಪೋರ್ಟ್ ಹತ್ತಿರ ಇರುವ ಒಂದು ಬಾಡಿಗೆ ಮನೆಯಲ್ಲಿ ಸುಮಾರು ನಮಗೆ ರಾ ಟೊಬ್ಯಾಕೊ 1631 ಕಿಲೋ ರಾ ಟೊಬ್ಯಾಕೊ ಸಿಕ್ಕಿದೆ. ಅದೇ ರೀತಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ದೊಡ್ಡ ಗೋಡೌನ್ ಅಲ್ಲಿ ನಮಗೆ ಸುಮಾರು 1300 ಅಡಿಕೆ ಪೌಡರ್, ಅದೇ ರೀತಿ 2100 ಕಿಲೋ ಫೈನ್ ಪೌಡರ್ ಆಫ್ ಅಡಿಕೆ, ಯಾವುದೇ ಪ್ರಾಸೆಸಿಂಗ್ ಮಾಡದೆ ಹಾಗೆ ನಮಗೆ ಅಡಿಕೆ 5100 ಕಿಲೋ ಅಡಿಕೆ ಕೂಡ ಸಿಕ್ಕಿದೆ ನಮಗೆ. ಇದಲ್ಲದೆ ಈ ಬಾಡಿಗೆ ಮನೆಯಲ್ಲಿ ನಮಗೆ ಮೆಂಥಾಲ್ ಪೌಡರ್ 1858 ಕಿಲೋಗಳು, ಕಟ್ಟಾ ಪೌಡರ್ 480 ಕಿಲೋಗಳು, ಎಕೆ ಕೆಮಿಕಲ್ ಪಾನ್ ಮಸಾಲ ಪೌಡರ್ ಒಂದು 700 ಕಿಲೋಗಳು ಸಿಕ್ಕಿದ್ದಾವೆ. ಇವರು ಜೋಕರ್ ಪಾನ್ ಮಸಾಲ, 5HK ಪಾನ್ ಮಸಾಲ, AAA ಪಾನ್ ಮಸಾಲ ಅನ್ನೋ ಒಂದು ಬ್ರ್ಯಾಂಡ್ ಹೆಸರನ್ನ ಇಟ್ಕೊಂಡು ಅಲ್ಲೇ ಪ್ರೊಸೆಸಿಂಗ್ ಮಾಡಿ ರಾ ಮೆಟೀರಿಯಲ್ ಅಲ್ಲಿಗೆ ತರಿಸ್ಕೊಂಡು ಅಲ್ಲೇ ಪ್ರೊಸೆಸಿಂಗ್ ಮಾಡಿ ಅಲ್ಲೇ ಪ್ಯಾಕಿಂಗ್ ಕೂಡ ಮಾಡಿ ಅಲ್ಲಿಂದಲೇ ಲೋಡಿಂಗ್ ಮಾಡಿ ಬೇರೆ ಬೇರೆ ರಾಜ್ಯಗಳಿಗೆ ರವಾನೆ ಮಾಡ್ತಿರುತ್ತಾರೆ ಅಂತ ನಮ್ಮ ಇನ್ವೆಸ್ಟಿಗೇಷನ್ ಸದ್ಯಕ್ಕೆ ಕಂಡು ಬಂದಿದೆ. ಒಟ್ಟಿನಲ್ಲಿ 2,44,90,525 ರೂಪಾಯಿ ಕಚ್ಚಾ ಮಾಲ್ ಆಗಲಿ ಮಿಷನರಿ ಆಗಲಿ ನಾವಿವತ್ತು ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ ಹಾಗೂ ನ್ಯೂಟೌನ್ ಪೊಲೀಸ್ ಸ್ಟೇಷನ್ ಕೇಸ್ ದಾಖಲೆ ಮಾಡಿಕೊಂಡು ಈ ಮೆಟೀರಿಯಲ್ ನಾವು ಸೀಸ್ ಮಾಡಿದ್ದೇವೆ. 2 ಸ್ಟೇಷನ್ಗಳಲ್ಲಿ ಎಫ್ಐಆರ್ ಮಾಡಿ ಕೋಟ್ಪಾ ಕೇಸು ಸಿಗರೆಟ್ ಅಂಡ್ ಅದರ್ ಟೊಬ್ಯಾಕೊ ಪ್ರಾಡಕ್ಟ್ಸ್ ಎಫ್ಐಆರ್ ಮಾಡಿದ್ದೆವು. ಆ ಅಡಿಯಲ್ಲಿ ನಾವು ಎಫ್ಐಆರ್ ದಾಖಲಿಸಿಕೊಂಡಿದ್ದೇವೆ. ಅದೇ ರೀತಿ BNS 123, 318, BNS 190 ಜೊತೆ ಸೇರಿಸಿಕೊಂಡು ನಾವು ಎಫ್ಐಆರ್ ಮಾಡಿ ಅವರನ್ನು ದಸ್ತಗಿರಿ ಮಾಡಿದ್ದೇವೆ. ಇದರ ಹಿಂದೆ ಯಾರಿದ್ದಾರೆ ಏನು ಅನ್ನೋದು ಕೂಡ ಪತ್ತೆ ಮಾಡಲಾಗಿದೆ. ಅವರು ಅತಿ ಶೀಘ್ರದಲ್ಲಿ ಅವರನ್ನು ಕೂಡ ನಾವು ಬಂಧನಕ್ಕೆ ಒಳಪಡಿಸುತ್ತೇವೆ. ಬೀದರ್ ಪೊಲೀಸರ ಈ ಕಾರ್ಯಾಚರಣೆ ಇತ್ತೀಚಿನ ದಿನಗಳಲ್ಲಿ ಇದು ಅತಿ ದೊಡ್ಡ ರೈಡ್ ಅಂತ ನಾವು ಹೇಳಕ್ಕೆ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ನಾವು ಈಗಾಗಲೇ ಹೇಳಿದ್ದೇವೆ, ನಶೆ ಬರುವಂತ ವಸ್ತುಗಳು, ಮಾದಕ ವಸ್ತುಗಳನ್ನು ನಾವು ಯಾವುದೇ ರೀತಿ ಇಲ್ಲಿ ನಾವು ಅದಕ್ಕೆ ಆಸ್ಪದ ನೀಡಲ್ಲ. ಬೀದರ್ ಜಿಲ್ಲೆಯಲ್ಲಿ ಆಸ್ಪದ ನೀಡಲ್ಲ. ನಶೆ ಮುಕ್ತ ಬೀದರ್ ಜಿಲ್ಲೆ ನಮ್ಮ ಗುರಿ ಅಂತ ನಾವು ಈಗಾಗಲೇ ಹೇಳಿದ್ದೇವೆ. ಅದರಂತೆ ಈ ರೈಡನ್ನು ಕೂಡ ನಾವು ಒನ್ ಆಫ್ ದಿ ಪಾರ್ಟ್ ಆಫ್ ಅವರ್ ಮಿಷನ್ ಅಂತ ನಾವು ಹೇಳಿಕೊಳ್ಳಲು ಇಷ್ಟಪಡ್ತಾ ಇದ್ದೇವೆ. ಪಾನ್ ಮಸಾಲ ಇಂಡಸ್ಟ್ರಿ ಏರಿಯಾದಲ್ಲೇ ಸೇಮ್ ರಾ ಮೆಟೀರಿಯಲ್ ಅವರು ಇವರು ಅದು ಇಟ್ ಇಸ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ವಿ ಆರ್ ಜಸ್ಟ್ 30th ನೈಟ್ ನಾವು ರೈಡ್ ಮಾಡಿದ್ದೇವೆ.
ನಮ್ಮ ಕಚ್ಚಾ ಮಾಲು ಎಷ್ಟು ದೊಡ್ಡದಿದೆ ಅಂದ್ರೆ ಅದೆಲ್ಲ ತೂಕ ಮಾಡಿ ವ್ಯಾಲ್ಯೂಯೇಷನ್ ಮಾಡಿ GST ಆಫೀಸರ್ಗಳನ್ನು ಕರೆಸಿಕೊಂಡು ಸೇಲ್ಸ್ ಟ್ಯಾಕ್ಸ್ ಅವರನ್ನು ಕರೆಸಿಕೊಂಡು ವ್ಯಾಲ್ಯೂಯೇಷನ್ ಮಾಡಿಕ್ಕೆ ನಮಗೆ 24 ಗಂಟೆ ಮೇಲೇನೆ ಇತ್ತು. ಅದಕ್ಕೆ ನಿನ್ನೆ ನೈಟ್ ಎಫ್ಐಆರ್ ಮಾಡಲಾಗಿದೆ. ಸೊ ಜಸ್ಟ್ ನಿನ್ನೆ ನೈಟ್ 10-10:30 ಮಧ್ಯೆ ಎಫ್ಐಆರ್ ಆಗಿದೆ. ಇನ್ವೆಸ್ಟಿಗೇಷನ್ ಇಸ್ ಸ್ಟಿಲ್ ವೆರಿ ಫ್ರೆಶ್. ವಿ ವಿಲ್ ಫೈಂಡ್ ಔಟ್ ಇವರಿಗೆ ಬೇರೆ ಹಿನ್ನೆಲೆ ಇದೆನಾ, ಹ್ಯಾಬಿಚುವಲ್ ಇದ್ದಾರಾ, ಅದೇ ಜಾಗದಲ್ಲಿ ಮಾಡ್ತಾ ಇದ್ದಾರೆ. ಪ್ಲಸ್ ಯಾರು ಇವರಿಗೆ ಲೀಸ್ ಕೊಟ್ಟಿದ್ದು ಅದೊಂದು ಸಿಕ್ ಇಂಡಸ್ಟ್ರಿ ಇದೆ. ಸಿಕ್ ಇಂಡಸ್ಟ್ರಿ ಪ್ರೆಮಿಸಸ್ ನ ಇವರಿಗೆ ಯಾಕೆ ಲೀಸ್ ಕೊಟ್ಟಿದ್ದಾರೆ, ಯಾರಿಗೆ ಲೀಸ್ ಕೊಟ್ಟಿದ್ದಾರೆ, ಯಾರ ಹೆಸರಲ್ಲಿ ಲೀಸ್ ಕೊಟ್ಟಿದ್ದಾರೆ, ಇದನ್ನು ನಾವು ಪತ್ತೆ ಮಾಡಿದ್ದೇವೆ. ಪಾನ್ ಮಸಾಲ ಕಚ್ಚಾ ಪೌಡರ್ ಇದೆ, ಅದರೊಟ್ಟಿಗೆ ಮಿಕ್ಸ್ ಮಾಡಕ್ಕೆ ಟೊಬ್ಯಾಕೋವನ್ನು ಕೂಡ ಪೌಡರ್ ಮಾಡಿ ಸಿದ್ಧವಾಗಿ ಇಟ್ಕೊಂಡಿದ್ದಾರೆ. ಸೊ ಆ ಎರಡನ್ನು ಮಿಕ್ಸ್ ಮಾಡಿ ಪ್ಯಾಕೆಟ್ಸ್ ಅಲ್ಲಿ ಸ್ಯಾಚೆಸ್ ಅಲ್ಲಿ ತುಂಬ್ತಾ ಇರೋದು ನಮಗೆ. ಅದು ಈ ಬ್ರ್ಯಾಂಡ್ ಎಲ್ಲಿನೂ ಇಲ್ಲ. ಇದು ಆಕ್ಚುಲಿ ಇಟ್ ಇಸ್ ನಾಟ್ ಅ ಬ್ರ್ಯಾಂಡ್, ಇಟ್ ಇಸ್ ಅನ್ ಇಲ್ಲಿಗಲ್ ಬ್ರ್ಯಾಂಡ್. ಇದು ನಾವು ವಾಚ್ ಮಾಡಿ ನಾವು ಪ್ಲಾನ್ ಮಾಡಿಕೊಂಡು ದಾಳಿ ಮಾಡಿದ್ದೇವೆ. ಎಷ್ಟು ದಿನಗಳಿಂದ ಇದನ್ನು ನಡೆಸ್ತಾ ಇದ್ದಾರೆ ಅನ್ನೋದನ್ನು ನಾವು ಆ ಫ್ಯಾಕ್ಟರಿ ಇಂಡಸ್ಟ್ರಿ ಅಲ್ಲಿ ಯೂಸ್ ಮಾಡಲಾಗಿದ್ದ ಕರೆಂಟ್ ಎಲೆಕ್ಟ್ರಿಸಿಟಿ ಎಷ್ಟು ದಿನದಿಂದ ಅವರು ಅಗ್ರಿಮೆಂಟ್ ಮಾಡಿಕೊಂಡು ಲೀಸ್ ಮಾಡಿಕೊಂಡು ಆ ಪ್ರೆಮಿಸಸ್ ಯೂಸ್ ಮಾಡ್ಕೊಳ್ತಿದ್ದಾರೆ ಅನ್ನೋದ್ರ ಆಧಾರವಾಗಿ ಈ ದಂಧೆ ಎಷ್ಟು ದಿನದಿಂದ ನಡೀತಾ ಇರೋದನ್ನು ನಾವು ಒಂದು ಪ್ರಾಥಮಿಕವಾಗಿ ನಾವು ಅದಷ್ಟೇ ಸಿಕ್ ಇಂಡಸ್ಟ್ರಿ, ಆ ಫ್ಯಾಕ್ಟರಿ ಒಂದು ಸಿಕ್ ಇಂಡಸ್ಟ್ರಿ ಆಗಿದೆ, ಅದನ್ನು ಕ್ಲೋಸ್ ಮಾಡಿದ ನಂತರ ಬೇರೆಯವರು ಆ ಬಿಲ್ಡಿಂಗ್ ಪ್ರೆಮಿಸಸ್ ಅನ್ನು ಮಾತ್ರ ಬಾಡಿಗೆ ತಗೊಂಡಿದ್ದಾರೆ. ಸೊ ಇದಕ್ಕೆ ಒಂದು ಹೆಸರಂತೂ ಇಲ್ಲ, ಅದು ಇನ್ನೂ ಪತ್ತೆ ಮಾಡಬೇಕು.